ಗುರುಸ್ತುತಿಯೊಂದಿಗೆ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. Last time, 17th chapter of Bhagavad Gita, 19th shloka was covered, the Vyakhyana or the commentary by Mahapurushas. 20th shloka onwards, today it will be commencing. ಈ 17ನೇ ಅಧ್ಯಾಯ ಇನ್ನೇನು ಮುಗಿತಾ ಬಂದಿದೆ. ಶ್ರದ್ಧಾತ್ರಯ ವಿಭಾಗ ಯೋಗ 20ನೇ ಶ್ಲೋಕಕ್ಕೆ ಬಂದಿದ್ದೆ. ಯಜ್ಞ ದಾನ ತಪಸ್ ಈ 3 ಶಬ್ದಗಳ ಬಗ್ಗೆ ಭಗವಂತ ಇಲ್ಲಿ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಯಜ್ಞ, ಹೋಮ ಅಂಡ್ ಹವನ್, ಸ್ಯಾಕ್ರಿಫೈಸ್, ಇಂಗ್ಲಿಷ್ ವರ್ಡ್. ದಾನ, ಚಾರಿಟಿ, ಗಿವಿಂಗ್ ಸಮಥಿಂಗ್ ಟು ದ ನೀಡಿ ಪೀಪಲ್. ಅಂಡ್ ತಪಸ್ ಅಂದ್ರೆ ತಪಸ್ ಮೀನ್ಸ್ ಅವರ್ ಪೆನೆನ್ಸ್. ವೇದಾಂತಿಕ್ ವರ್ಡ್. ತಪಸ್ ಕೆನ್ ಬಿ ಆಫ್ ಎನಿ ಟೈಪ್. ಇಟ್ ಮೀನ್ಸ್ either mental or physical penance. ತಪಸ್ಸು ಧ್ಯಾನದ ಒಂದು ಭಾಗ ಅಥವಾ ತಪಸ್ಸಿನ ಒಂದು ಭಾಗವೇ ಧ್ಯಾನ. ಆದ್ರಿಂದ ಯಜ್ಞ ದಾನ ತಪಸ್ ಅಂದ್ರೆ ಯಜ್ಞ ದಾನ ಮತ್ತು ಧ್ಯಾನ ಪ್ರಕ್ರಿಯೆಗಳು ಎಲ್ಲವೂ 3 ವಿಧದಲ್ಲಿದೆ ಎಂದು ಭಗವಂತ ಹೇಳ್ತಾ ಇದ್ದಾನೆ. ಬೈ ಬರ್ತ್ ವಾಟ್ ವಿ ಹ್ಯಾವ್ ಅಕ್ವೈರ್ಡ್ ಫ್ರಮ್ ದ ಪ್ರೀವಿಯಸ್ ಬರ್ತ್ಸ್, our swabhava, our born nature, that can be of 3 types. Predominantly, nobody can change it. We are responsible for ourselves. Either we are predominantly sattvic in life, or we are rajasic in life, or tamasic in life. Now, why it happens, nobody can know. Because this impression has come from the past previous births. But what Lord says, these 3 gunas, attributes, will decide our nature of life here till we die in this birth. So, all the 3, whether we do yajna, or whether we give out dhanam, charity, or whether we do tapas, ನಾವು ಯಾವುದನ್ನೇ ಮಾಡಲಿ ಅದು 3 ವಿಧದಲ್ಲೇ ಇರುತ್ತೆ ಅಂತ ಭಗವಂತ ಹೇಳ್ತಾರೆ. ನಾವು ಮಾಡುವ ಯಜ್ಞ ಸಾತ್ವಿಕ ಆಗಿರಬಹುದು, ರಾಜಸಿಕ ಆಗಿರಬಹುದು, ತಾಮಸಿಕ ಆಗಿರಬಹುದು. ಹಾಗೆ ನಾವು ಮಾಡುವ ದಾನ ಸಾತ್ವಿಕ ಅಥವಾ ರಾಜಸಿಕ ಅಥವಾ ತಾಮಸಿಕ, ಅಥವಾ ನಾವು ಮಾಡುವ ತಪಸ್ಸು ಅಥವಾ ಧ್ಯಾನ 3 ವಿಧದಲ್ಲಿ ಇರಬಹುದು. ಅದನ್ನ ಈಗ ಈ ಮುಂದಿನ ಕೆಲವು ಶ್ಲೋಕಗಳಲ್ಲಿ ಪರಿಹಾರ ಹೇಳಿಬಿಟ್ಟು ಅದನ್ನ ಪರಿಸಮಾಪ್ತಿ ಮಾಡ್ತಾ ಇದ್ದಾನೆ ಭಗವಂತ. दातव्यमिति यद्दानं दीयते अनुपकारिणे देशे काले च पात्रे च तद्दानं सात्विकं स्मृतम्. देशे काले च पात्रे च तद्दानम्. In a proper time, in a proper place, to the proper deserving person, it means deshe kale cha patre. Patre means the one who deserves anything which you give, the dana, and at appropriate time, kale, and at appropriate place, deshe. Whatever dana, whatever charity we perform to the mankind, to the needy people,
to the deserving people. That is what he says. Datavyam iti dhyatva. Understood? Datavyam iti dhyatva. ನಾವು ಮಾಡಬೇಕು ಅನ್ನೋ ಒಂದು ಕರ್ತವ್ಯದ ದೃಷ್ಟಿಯಿಂದ ಮಾಡಬೇಕು. ಯಾಕೆಂದ್ರೆ ನಮ್ಮ ಧರ್ಮ, ಧರ್ಮ says that we should give the charity. Our Indian philosophy is based on this also. Charity is our sort of a duty. What duty? Righteous duty. Not that it's because somebody tells we have to give. Our philosophy itself, our Sanatana Dharma, Vaidika Dharma says that we should give charity. So, Datavyam iti dhyatva ತಿಳ್ಕೊಂಡು ನಾವು ಕೊಡಬೇಕು ಒಳ್ಳೆ ಮನಸ್ಸಿನಿಂದ ಅಂತ ತಿಳ್ಕೊಂಡು ಯತ್ ತಾನಂ ದೀಯತೆ ಅನುಪಕಾರಿಣೆ. ಗಾಡ್ ಇಸ್ ವೆರಿ ಕ್ಲಿಯರ್. ಅನುಪಕಾರಿಣೆ ಯತ್ ದಾನಂ ದೀಯತೆ. ಯಾರಿಗೆ ಯೋಗ್ಯತೆ ಇದೆಯೋ, ಅದನ್ನ ತಗೊಳ್ಳಕ್ಕೆ ಯೋಗ್ಯತೆ ಇದೆಯೋ, ಯಾರು ನಮಗೆ ಪ್ರತಿ ಉಪಕಾರ ಮಾಡಕ್ಕಾಗೋದಿಲ್ವೋ ಅಂಥವರಿಗೆ ದಾನವನ್ನು ಕೊಡಬೇಕು. ಅದು ಸಾತ್ವಿಕ ದಾನ. ಯಾರಿಗೆ ಬೇಕಾಗಿದೆಯೋ, ಕಾಲಕ್ಕೆ ತಕ್ಕ ಹಾಗೆ ಅವಶ್ಯಕತೆ ಇದೆಯೋ ಅದನ್ನು ನಾವು ಕೊಡೋದ್ರಿಂದ ಅವರು ಸಂತುಷ್ಟ ಪಡ್ತಾರೆ. ಅವರು ತಿರುಗಿ ನಮಗೆ ವಾಪಸ್ ಕೊಡೋದಿಲ್ಲ. ಅಪ್ಪ ನೀವು ಕೊಟ್ರಿ ಅಂತ ಅವರು ಅದನ್ನು ಅನ್ಕೊಳ್ಳೋದು ಇಲ್ಲ. ಕೊಟ್ರಲ್ಲ, ಸಂತೋಷ ಮನಸ್ಸಿಗೆ. ಇಂಥವರು ನಮಗೆ ಇದನ್ನು ಕೊಟ್ಟರು, ಸಮಯಕ್ಕೆ ಸರಿಯಾಗಿ ಬಂತು, ಆ ಸಂತೋಷ. ಅವ್ರೇನು ಭಗವಂತ ಇವ್ರ ಮೂಲಕ ಕೊಟ್ಟಿದ್ದಾನೆ ಅಂತ ಅವರು ತಿಳ್ಕೊಂಡ್ಬಿಟ್ರೆ ಅವರು ಪ್ರತ್ಯುಪಕಾರ ಮಾಡಬೇಕಾಗಿಲ್ಲ. ಹಾಗೆ ನೀವು ಸರಿಯಾದವರಿಗೆ ಕೊಟ್ರೆ ಅದು ಸಾತ್ವಿಕ ದಾನ. ಬಹಳ ಸುಲಭವಾಗಿ ಇರತಕ್ಕಂಥ ಶ್ಲೋಕ. ಇದರಲ್ಲಿ ಹೆಚ್ಚು ವಿಶೇಷವಾಗಿ ಏನು ಅರ್ಥಾರ್ಥ ಗೂಢಾರ್ಥಗಳನ್ನು ಹುಡುಕುವಂತ ಅವಶ್ಯಕತೆ ಎಲ್ಲಾ ಮಹಾತ್ಮರು ಯೂನಿಫಾರ್ಮ್ಲಿ ದೇ ಹ್ಯಾವ್ ಎಕ್ಸ್ಪ್ಲೈನ್ ದಿಸ್. As a duty means not as a compulsion. All Mahatmas say, out of sheer love, give the charity, or do the charity, do the charitable work. See, in the beginning of Kali Yuga itself, at the end of Dwapara Yuga, so many things Vyasa Maharshi has written. He has bifurcated the entire Moola Veda into 4 Vedas. He has written 18 Puranas. He has written Mahabharata, in which Bhagavad Gita comes in. He has written Bhagavata also. And some of the, and he has given Bhashya to Patanjali's Yoga Sutra. Vyasa Maharshi has given commentary on Patanjali Yoga Sutra. And he has also given Upadesha here and there through his writings. One important, very important, his Upadesha, Vyasa Maharshi Upadesha, we have to remember all the time. Yaduktam Grantha Kotibihi Ardha Shlokena Pravakshami, he says. In a half charana of a shloka, I will tell you, mankind, what is the summary of all the Shastras and Vedas, Puranas, Bhagavad Gita, all these things. Ardha Shlokena Pravakshami Yaduktam Grantha Kotibihi. ಸಾವಿರಾರು ಗ್ರಂಥಗಳಲ್ಲಿ ಬರೆದಿರತಕ್ಕಂಥ ಸಾರ ಏನಿದೆಯಪ್ಪ, ಕಲಿಯುಗಕ್ಕೆ ನಿಮಗೆ ತಿಳ್ಕೊಳ್ಬೇಕಾಗಿರೋದು. ನಿಮಗೆ ಅರ್ಥ ಆಗದಿದ್ರೂ ಪರವಾಗಿಲ್ಲ ವೇದಗಳು, ಅದರೊಳಗೆ ಏನಪ್ಪ ದೊಡ್ಡ ಸಾರ, ಅದರ ತಿರುಳು ಏನಪ್ಪ, ಅದನ್ನ ಅರ್ಧ ಚರಣದಲ್ಲಿ ಹೇಳ್ತೀನಿ ಕೇಳಿ ಅಂತ ಹೇಳ್ತಾರೆ ವ್ಯಾಸ ಮಹರ್ಷಿಗಳು. ಅರ್ಧ ಶ್ಲೋಕೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿ ಅಂತ ಹೇಳಿ ಆ ಅರ್ಧ ಶ್ಲೋಕ ಯಾವುದು ಅವರು ಅಪ್ಪಣೆ ಕೊಡೋದು ನಮಗೆ. ಪರೋಪಕಾರಾಯ ಪುಣ್ಯಂ ಪಾಪಾಯ ಪರಪೀಡನಂ. ದಟ್ ಈಸ್ ದಿ ಉಪದೇಶ ಆಫ್ ವ್ಯಾಸ ಮಹರ್ಷಿ. ಪರೋಪಕಾರಾಯ ಪುಣ್ಯಂ, ಪರೋಪಕಾರಾಯ ಪುಣ್ಯಂ ಅಂದ್ರೆ ದಟ್ ರೆಫರ್ಸ್ ಟು ಹಿಯರ್ ವಾಟ್ ಲಾರ್ಡ್ ಸೇಸ್. ಇನ್ ಎ ಪ್ರಾಪರ್ ಟೈಮ್, ಪ್ರಾಪರ್ ಪ್ಲೇಸ್ ಟು ದ ಡಿಸರ್ವಿಂಗ್ ಪರ್ಸನ್, ವಾಟ್ ಎವರ್ ಚಾರಿಟಿ ಯು ಗಿವ್ ಆರ್ ಯು ಡೂ ಆರ್ ಯು ಕಂಡಕ್ಟ್, ದಟ್ ಈಸ್ ಪರೋಪಕಾರ. ಪರೋಪಕಾರಾಯ ಪುಣ್ಯಂ ಪಾಪಾಯ ಪರಪೀಡನಂ. If you do evil deeds, that will take you to hell permanently and you are in the cycle. ಆದ್ರೆ ಸಾಧ್ಯವಾದಷ್ಟು ಉಪಕಾರ ಮಾಡೋದೊಂದು ಅರ್ಥ ಏನು, ಇಲ್ಲಿ ದಾನ ಅಂತನೂ ಅರ್ಥ. ಉಪಕಾರ ಅಂದ್ರೆ ದಾನ ಅಂದ್ರೆ ಉಪಕಾರ, ಉಪಕಾರ ಅಂದ್ರೆ ದಾನ. ಯಾವ ಆಸೆ ಇಲ್ಲದೆ ಮಾಡುವಂಥದ್ದು ಇದೆಯಲ್ಲ ಅದನ್ನೇ ಭಗವಂತ ಇದು ಸಾತ್ವಿಕ ದಾನ ಅಂತ ಹೇಳಿ. ದಾತವ್ಯಂ ಇತಿ, ಇದು ನಮ್ಮ ಧರ್ಮ ಅಂತ ತಿಳ್ಕೊಂಡು ಯದ್ದಾನಂ ದೀಯತೆ ಅನುಪಕಾರಿಣೆ.
ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಹಾಗಿದ್ರೆ ತಾಮಸಿಕ ಮತ್ತು ರಾಜಸಿಕ ದಾನ ಅಂದ್ರೆ ಯಾವುದು? ಮುಂದೆ ಭಗವಂತ ಹೇಳಿ. Now he defines what is rajasic charity. Most of us in the modern times, we belong to this category and also tamasic category. What we do? He says, yattu pratyupakarartham phalamudishya va punah diyate cha pariklishtam taddanam rajasam smrutam. He uses beautiful keywords here in the shloka. Pariklishtam, that is a word used in the shloka. Phalamuddishya upakarartham, another keyword. Pariklishtam andre, see, not with love anta, not with affection, with a sort of jealousy inside, with a sort of tension inside. You know what the tension? If I do this, if I help this person, if I give dana to this person, if I do this charity, whether I will get the return benefit or not, that's a question mark in the mind. With that question mark, with that jealousy, a sort of a jealousy, still he opts to do charity. Like expecting something by the person to whom he gives the charity or by the God himself. So that is it. Pariklishtam, feeling jealous or with sort of a ill will, our Gurudev writes. Pariklishtam means with a sort of, not a open-minded, not a contented mind, not a peaceful mind, but the person gives the dana with pariklishta bhavana, with a sort of a ill will. So, yattu, tu means but. Yat pratyupakarartham phalamuddishya va punah diyate cha pariklishtam taddanam rajasam smrutam. So when a person expecting some reward with a desire, when he gives charity, that is rajasic dana. 99% of us in our lifetime. From any type of person, from a multi-millionaire, karodapati to ordinary person, middle class person, from a religious person to the ordinary person. See, we do the charity, annadana, different types, seva during festival days, during very auspicious days like Navaratri or Dasara, whatever it is, or during some pujas in the home, or during village festivals, during the festivals of the local deity. So much of dana people do, they perform, especially annadana, feeding lowest of the lowest caste people on the roadside, beggars, they feed, no doubt. That is dana only, Lord says, Allah. But what type it is? But they expect something in return in their mind. ನಾನು ಇದನ್ನು ಮಾಡೋದ್ರಿಂದ ನನಗೆ ಒಳ್ಳೇದಾಗತ್ತೆ, ಸಮಥಿಂಗ್ ಗುಡ್ ವಿಲ್ ಹ್ಯಾಪನ್ ಟು ಮೀ. ಎವ್ರಿ ಒನ್, ವೆರಿ ಸಿಂಪಲ್. ಇದು ಯಾಕೆ ಮಾಡ್ತಾ ಇದ್ದೀರಿ? ಅಯ್ಯೋ, ಇದು ಮಾಡೋದ್ರಿಂದ ಒಳ್ಳೇದಾಗತ್ತೆ ಸರ್. 4 ಜನಕ್ಕೆ ಊಟ ಹಾಕಿದ್ರು ಒಳ್ಳೇದಾಗತ್ತಲ್ವಾ, ತುಂಬಾ ಒಳ್ಳೇದಲ್ವಾ, ನಮ್ ದೊಡ್ಡವ್ರು ಹೇಳ್ತಾ ಇದ್ರು. ಸರಿ, ಏನ್ ಸ್ವಾಮಿ ನಿಮ್ಗೆ ಒಳ್ಳೇದಾಗತ್ತೆ? ಅದಕ್ಕೆ ಉತ್ತರ ಇಲ್ಲ. ಒಳ್ಳೇದಾಗದೆ ಇದ್ರೆ ನೀವು ಮಾಡ್ತಾ ಇದ್ರಾ? ಇದು ಖಂಡಿತ ಒಳ್ಳೇದಾಗಲ್ಲ ಅಂತ ನೀವು ಹೇಳಿ ನೋಡಿ. ನೀವು ಇದು ಮಾಡೋದ್ರಿಂದ ನಿಮಗೆ ಒಳ್ಳೇದಾಗಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ ಅಂತಂದ್ರೆ ಮಾಡೋದೇ ಬಿಟ್ಬಿಡ್ತಾರೆ. ಸಿ, ದಟ್ ಈಸ್ ರಾಜಸಿಕ್. ರಾಜಸಿಕ್ ಪ್ರತಿ ಉಪಕಾರಾರ್ಥಂ. ನಾನು ನಿಮಗೆ ಇವತ್ತು 1,000 ರೂಪಾಯಿ ಸಾಲ ಕೊಟ್ರೆ ಅದು ಒಂದು ದಾನನೇ. ನಾಳೆ ನನಗೆ ಬೇಕಾದಾಗ ನೀವು 10,000 ಕೊಡ್ತೀರಿ ಅಂತ ನನ್ನ ಮನಸ್ಸು. ನೀವು ನಾನು ಕೇಳಿದಾಗ ಸಾಲ ನೀವು ಪ್ರತಿ ಸಾಲ ಕೊಡದೇ ಇದ್ರೆ ನಿಮಗೆ ಅಪ್ಪಿತಪ್ಪಿ 10 ರೂಪಾಯಿ ಕೊಡಲ್ಲ. ನೀವು ಹತ್ರ ಬರ್ತಾ ಇದ್ದಾಗ ನಾನು ಶುರು ಮಾಡ್ತೀನಿ, ಅಯ್ಯೋ ನನಗೆ ತುಂಬಾ ತೊಂದರೆ ಆಗಿದೆ, ತುಂಬಾ ಲಾಸ್ ಆಗಿದೆ, ನೋಡಿ ದುಡ್ಡೇ ಇಲ್ಲ ನನ್ನ ಜೇಬಿನಲ್ಲಿ. ಅಶ್ವಿನಿ ಕುಮಾರರು ಪುರಾಣ ಒಂದು ಕತೆ ಹೇಳುತ್ತೆ. ನಮ್ಮ ಬಲಭಾಗದಲ್ಲಿ ಬಲಕಿವಿ ಹತ್ರ ಇಲ್ಲಿ ಕೂತಿರ್ತಾರಂತೆ. ಅವರು ಅಸ್ತು ಅಸ್ತು ಅಂತಾರೆ. ನಾವು ಸುಳ್ಳು ಹೇಳಿದ್ರೆ ಅದು ಅಸ್ತು. ನೀವು ಸುಳ್ಳು ಹೇಳಿ, ನನ್ನ ಹತ್ರ ದುಡ್ಡೇ ಇಲ್ಲ ಸರ್, ಬಹಳ ಜನ ಹೇಳೋದು. ಅಸ್ತು ಅಂತ ಹೇಳ್ತಾರಂತೆ ದೇವತೆಗಳು.
ಹೌದಾ, ನೀನು ದುಡ್ಡು ಇಲ್ವಪ್ಪ, ಆಯ್ತು, ಹಾಗೆ ನೀನು ದುಡ್ಡು ಇಲ್ಲದೇ ಇರಲಿ. ಆಯ್ತು. ಸೊ ಪ್ರತ್ಯುಪಕಾರಾರ್ಥವಾಗಿ ನಾವು ದಾನ ಮಾಡ್ತಾ ಇದ್ರೆ ಅದು ರಾಜಸಿಕ ದಾನ. ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ. ನೆಕ್ಸ್ಟ್, ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಂ ಉದಾಕೃತಂ. ಅಸತ್ಕೃತಂ ಅವಜ್ಞಾತಂ ಅದೇಶಕಾಲೇ ಅಪಾತ್ರೇಭ್ಯಃ ಯತ್ ದಾನಂ ದೀಯತೆ ತತ್ ತಾಮಸಂ ಉದಾಕೃತಂ ಅಂತ ಬಿಡಿಸಿ ಓದಬೇಕು. ಅದೇಶಕಾಲೆ ಎಲ್ಲ ರಿವರ್ಸ್. ಸಿ, ಇಟ್ ಇನ್ ಎ ರಾಂಗ್ ಟೈಮ್, at a wrong place, to a wrong person, the person who doesn't deserve. Apatra. Apatra means the person who doesn't deserve. Adeshakale, at the wrong time, wrong place, and time. Adeshakale, at the wrong time, wrong place to the wrong person. When you do something, it is a waste, Lord says. See, you are giving. Give to the deserving person ಅಂತ ಭಗವಂತ ಹೇಳೋದು. ಕೆಲವರು ಹೆದರ್ಕೊಂಡು ಕೊಡ್ತಾರೆ, ಕೊಡದೇ ಇದ್ರೆ ನಾಳೆ ಅವ್ನು ನಮ್ಮನ್ನು ಕೊಲೆನೇ ಮಾಡ್ತಾನೋ ಏನೋ, ನಾಳೆ ನಮ್ಮನ್ನು ತೊಂದರೆ ಕೊಡ್ತಾನೋ ಏನೋ, ಹೆದರ್ಕೊಂಡು ಕೊಡೋದು. See, with the fear in the mind, you give charity to some people who don't deserve it. See, that is tamasa dana. So, asatkrutam avajñatam. See, without real feeling in the mind, without actually any sort of goodwill in the mind, without any goodwill, without any understanding, asatkrutam avajñatam. When you give dana, it is tamasic quality or tamasic jnana. So, after this, he was talking about the three types in our life, and our Gurudev finally gives a commentary after the 22nd shloka. What he says? So, the first question what Arjuna had asked, what about the people who perform aradhana, or they show devotion to the God without following Vedic scriptures, but with Shraddha? ಯಾವುದೇ ಮಂತ್ರ ಗೊತ್ತಿಲ್ಲದೆ, ತಂತ್ರ ಗೊತ್ತಿಲ್ಲದೆ, ಮಂತ್ರೋಚ್ಚಾರಣೆ ಇಲ್ಲಪ್ಪ, ನಮಗೆ ಸಂಸ್ಕೃತ ಬರೋಲ್ಲ, ನಮಗೆ ವೇದ ಗೊತ್ತಿಲ್ಲ, we don't know Veda, we don't know mantras, nobody has taught us anything, we don't know the procedure, but we have got faith in God, we have got Shraddha, but we want to perform in our own way. Is it correct? That was the question of Arjuna. For that question, all these things are now Lord has come to the step by step. And our Gurudev writes here as a conclusion to the first question, that ultimately Lord, what he means here in all these shlokas so far covered, summary of that, Gurudev writes, ಇದುವರೆಗೂ ಆಗಿರೋ ಶ್ಲೋಕಗಳ ಭಗವಂತ ಏನ್ ಹೇಳಿದಾನಲ್ಲ, ಅದ್ರ ಬಗ್ಗೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ, summary of that. So, see, those who do not perform yajna, dana, tapas according to some Vedic injunctions, by their own method, it becomes a sort of either tamasic yajna or dana or tapas, or a sort of rajasic yajna, dana, tapas. But when you follow certain rules and regulations and do it, then it becomes sattvic. ಅಂದ್ರೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ನಮಗೆ ಮಂತ್ರಗಳು ಬರದೇ ಇದ್ರು, ನಮಗೆ ಸಂಸ್ಕೃತ ಗೊತ್ತಿಲ್ಲ, we don't know the method of performing the puja or yajna or homa, havana correctly. But, as our Gurudev writes here, at least follow your elders in the family, follow the wise men in the family, or your neighbors, or ask, and then accordingly what they say, you perform. You may not know all the mantras, doesn't matter, but don't go out of the way and perform. Follow some rules with all earnest devotion and faith, you perform the puja or aradhana. That becomes more and more sattvic.
That is our Gurudev's interpretation here. Next. Altogether different point, the very important point. In 17th chapter, landmark shloka is this. Totally different. Suddenly now Lord jumps to this. Arjuna has not asked any more question here, but Lord takes up one very important point. For us in Kali Yuga, it is very important. Because we know, now normally we have heard, but we don't know the significance. Normally, most of us religious people, even irreligious people, villager or literate or illiterate, whatever it is, middle class, lower class, upper class, rich class, super rich class, whatever it is. Now, normally, what we have heard, when people chant mantras, they start stotra, or when they start yajna, or when they start Bhagavan ki puja, they always invariably start with the letter, Om. Om, they start with Om only. That we have heard. Without Omkara, no mantra will start, no puja will start, no yajna will start, havana will start, homa will start. Always we utter Om. In the same Bhagavad Gita earlier, Lord has mentioned that point. Om is a single syllable letter. Om, Omkar. Om, Om ityekaksharam brahma. Lord has already said. Om means what? Om means Bhagavan only. Paramatma only. Om andra Bhagavanta. Om means that absolute, that final absolute, that invisible, unmanifest, Parabrahma Tattva, Paramatma Tattva. Om andra adene. ಶಬ್ದ ರೂಪದಲ್ಲಿ ವರ್ಣ ರೂಪದಲ್ಲಿ ಅದಕ್ಕೆ ಒಂದು ಆಕಾರದಲ್ಲಿ ಓಂ ಅಂತ ಬಂದಿದೆ. ಒರಿಜಿನಲಿ ಓಂ ಮೀನ್ಸ್ ಪರಮಾತ್ಮ ಓನ್ಲಿ. ದಟ್ ಈಸ್ ವೈ ಎವ್ರಿ ರಿಚುವಲ್ ಸ್ಟಾರ್ಟ್ಸ್ ವಿತ್ ದ ಲೆಟರ್ ಓಂ ಓನ್ಲಿ ಆಸ್ ಎ ಸ್ಟಾರ್ಟಿಂಗ್ ಸಿಲಬಲ್. ದಟ್ ವಿ ಆರ್ ವೈ ಡು ವಿ ಸೇ ಓಂ ಫಾರ್ ಡ್ಯೂರಿಂಗ್ ಎನಿ ಮಂತ್ರ, ಎನಿ ಜಪ? See, long back this was told during Bhagavad Gita. Most of us, we sit for dhyana or japa every day. Gurudev says, Mahatman says, do meditation. Yes, we sit. But sometimes we forget the subtleties there. What is that? Our Gurudev has mentioned these secrets long back. To most of us, when you sit for meditation or dhyana or japa or any puja in the home or anywhere, we should chant at least 3 times Omkar with certain loud sound vibration, not mentally. Mentally only Om. Not like that. You should come out of the mouth, Om, little slowly with an open breath. This has to be done 3 times, minimum. At the end of the dhyana or japa or meditation or our puja, we should conclude again with the same 3 omkaras. This was told by our Gurudev long back to me. Om. So, starting 3 minimum omkar, ending finally with the 3 minimum omkar, this is called in Vedanta Samputi-karana. Whatever we are performing, it is under Samputi-karana. Samputi-karana means, in simple, let us not go into the detail. In simple, it is a binding spiritual kavacha. Kavacha means shield. Binding, totally powerful spiritual shield around us, covering the aura of yourself, protecting yourself, protecting your inner consciousness or your subconscious aura itself as a shield. Why? Again, it will go into long back, so many things. Why? What is the protection? Protection
against the invisible. I will not go into the details here, please. Invisible, unmanifest, certain spirits who are waiting to get the benefit from out of you. They have lost the body. They have not gone to the upper realms. They are stuck in the middle, in Pretavastha. So they are totally under doldrums, totally confused, totally, so many things are there. So they'll be moving around in this dimension, in the Akasha. So if you start doing japa or tapa, they will come, they are attracted by that vasana, they will take the benefit out of you. So you are not benefited. So it's a kavacham. Which one? Omkar. Because itself, Om, when you say Om, you are invoking God. Om andreno, ಪರಮಾತ್ಮನನ್ನ ನಾವು ಸ್ಮರಿಸ್ತಾ ಇದ್ದೇವೆ ಅಂದ್ರೆ ಪರಮಾತ್ಮನನ್ನೇ ನಾವು ಧ್ಯಾನ ಮಾಡ್ತಾ ಇದ್ದೇವೆ, ಆತನನ್ನ ಕರೀತಾ ಇದ್ದೇವೆ ಅಂತ ಅರ್ಥ. ಇನ್ವೋಕಿಂಗ್, ಓಂಕಾರ. ಚಾಂಟಿಂಗ್ ಮೀನ್ಸ್ ಚಾಂಟಿಂಗ್ ಅಬೌಟ್ ಗಾಡ್ ಅಂತಾನೆ ಅರ್ಥ. ಓಂ. ತತ್ ವರ್ಡ್ ಈಸ್ ವೆಲ್ ನೋನ್ in Vedanta. One of the Mahavakyas you know very well, Tattvam Asi. Tattvam Asi, famous out of the 4 1 Mahavakyas. ಉಪನಿಷತ್ತಿನ 4 ಮಹಾವಾಕ್ಯಗಳೇ ತತ್ವಮಸಿ ಒಂದು. That so much information is there right from Acharya Bhagavad-pada to including all the modern day our Mahatmas. You are that only. Very simple translation. If I say like that, if Mahatmas say like that, we don't understand. We are that only. What is that only? Tvam tat asi. You are, that means you are Paramatma only. We will never understand this. Only meaning we understand. Our Gurudev says, Vedanta says, Tattvamasi. I am Paramatma only. Our Gurudev says, I don't know. Vedanta says, Acharya says, I don't know. ನಾವಿಷ್ಟೇ ತಿಳ್ಕೊಳ್ಳೋದು. ಗುರುಗಳು ಹೇಳ್ತಾ ಇದ್ದಾರಪ್ಪ, ತ್ವಂ ನೀನು, ತತ್ ಅದು, ಅಸಿ ಆಗಿದ್ದೀಯಾ. ಆಚಾರ್ಯರು ಹೇಳ್ತಾ ಇದ್ದಾರೆ, ವೇದಾಂತದಲ್ಲಿ ಇದೆ, ಉಪನಿಷತ್ತಲ್ಲೂ ಇದೆ, ನಮ್ಮ ಗುರುಗಳು ಅದನ್ನೇ ಹೇಳ್ತಾ ಇದ್ದಾರೆ, ಎಲ್ಲಾ ಮಹಾತ್ಮರು ಅದನ್ನೇ ಹೇಳ್ತಾ ಇದ್ದಾರೆ. ಇರಬಹುದೇನೋ, ನಾನು ಅದೇ ಆಗಿದ್ದೇನೆ. ನಾನು ಅಂದ್ರೆ ಏನು ಗೊತ್ತಿಲ್ಲ, ಅದೇ ಅಂದ್ರೆ ಅದು ಗೊತ್ತಿಲ್ಲ. ನಮ್ಮ ಹಣೆ ಬರಹ, ನಮ್ಮ ಪರಿಸ್ಥಿತಿ ನೋಡಿ. So it is the most important Vedantic. Tat refers to Parabrahma only, just like Om. No difference. That absolute, unmanifest, invisible, Nirguna Brahma Vishesha Tat. ಇನ್ನೇನು ಹೇಳಕ್ ಬರೋಲ್ಲ. Upanishad cannot go beyond that word Tat. And another Upanishadic Mahamantra word is Sat. Sat Chit Ananda. That word is always used in Vedanta. What is Sat? Famous Vedantic Shabda alla. Sat andreno? Sat andru Bhagavantane. Sat andru Paramatma. Sat andru Parabrahma. ಎಲ್ಲ ಪರಮಾತ್ಮನಿಗೆ ಈ 3 ಬೇರೆ ಬೇರೆ ಅಟ್ರಿಬ್ಯೂಟ್ಸ್, ಬೇರೆ ಬೇರೆ ರೀತಿಗಳು. Sat means existence, eternally present, ಯಾವಾಗಲೂ ಇರತಕ್ಕಂತಹ ವಸ್ತು, ಬದಲಾವಣೆ ಇಲ್ಲದೆ ಇರೋ ವಸ್ತು. ಈ ಇಡೀ ನಮ್ಮ ಜಗತ್ತು ಅಂತ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ, ವಿಶ್ವದಲ್ಲಿ ಇರೋದು ಒಂದೇ ವಸ್ತು, ಬೇರೆ ಇಲ್ಲದೆ ಇರೋದು ಒಂದೇ ಒಂದು. ದಿ ಓನ್ಲಿ ಒನ್ ಥಿಂಗ್ ವಿತೌಟ್ ಎನಿ ಸೆಕೆಂಡ್. ದಿ ಓನ್ಲಿ ಒನ್ ಥಿಂಗ್ ಎವರ್ ಎಕ್ಸಿಸ್ಟಿಂಗ್ ಎಟರ್ನಲಿ. ದೇರ್ ಇಸ್ ನೋ ಪಾಸ್ಟ್, present, future for that. Always it is changeless, timeless. It is beyond time, beyond space and beyond continuum. ದೇಶ ಕಾಲ ಪಾತ್ರತೆಗೆ ಅವಸ್ಥೆಗೆ ಮೀರಿ, ಅವಸ್ಥಾತ್ರಯಕ್ಕೂ ಮೀರಿ ಇರ್ತಕ್ಕಂಥ, ಸದಾ ಇರ್ತಕ್ಕಂಥ ವಸ್ತು ಸತ್. ಯಾವುದು? ಭಗವಂತ, ಕಣ್ಣಿಗೆ ಕಾಣದೇ ಇರೋ ವಸ್ತು. ಪರಬ್ರಹ್ಮ, ಪರಮಾತ್ಮ. ಹೌದಾ? ಈ 3 ಏನ್ ಹೇಳುತ್ತೆ ಅದೇ ಹೇಳುತ್ತೆ. ಆದ್ರಿಂದ ವೇದಾಂತದಲ್ಲಿ ದ ಪವರ್ಫುಲ್ ಮಂತ್ರ ಇಸ್ ಓಂ ತತ್ ಸತ್. See, look now, Lord is coming back altogether to a very important Vedantic point here. Om Tat Sat, he explains. What is this Om Tat Sat? It's a famous Vedantic statement. All the 3 refer to one and the only
Ekam eva advitiyam vastu parabrahma vastu. One side point I tell you here. Our 4 Amnaya Pithas started, formed, established by Adi Shankaracharya in 8th century. The first one is Sringeri, Dakshina Amnaya Pitha. Next, the north, Joshi Math near Baduri. And in the east, Govardhan Math in Puri. Jagannath is famous in Odisha, Puri. And the Dwarka Pitha in Dwarka, west in Gujarat. So 4 Pithas, 4 Shankar, main Shankar Math, Acharya Shankara established. North, south, east, west. For each Pitham he designated one Vedantic Mahavakya, Upanishad Mahavakya. Aham Brahmasmi, one Upanishad Mahavakya. That is designated to Sringeri Pitham. Tattvamasi, another Upanishad Mahavakya to another Pitham. Ayamatma Brahma, designated to another Pitham, that is west. Prajnanam Brahma, designated to north, another Pitham. So 4 Mahavakyas, Adi Shankaracharya Bhagavatpada, designated to the 4 Pithas. Andre, ಈ 4 ಮಹಾವಾಕ್ಯಗಳನ್ನು ಒಂದೊಂದು ಪೀಠಕ್ಕೆ ಅದಕ್ಕೆ ಸಂಕೇತಿಕವಾಗಿ ಈ ಪೀಠದ ಘೋಷವಾಕ್ಯ ಅಂತ ಹೇಳಿಬಿಟ್ಟು 4 ಮಹಾವಾಕ್ಯ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ. 4 ಬಹಳ ಮುಖ್ಯವಾದ ಘೋಷವಾಕ್ಯಗಳು, ವೇದ ಮಹಾವಾಕ್ಯಗಳು ಉಪನಿಷತ್. ಎಲ್ಲವೂ ಪರಮಾತ್ಮನ ಕುರಿತು ಹೇಳುವಂಥದ್ದು. But you also remember in Tamil Nadu, long back, Kanchi Kamakoti Pitham was established. Those who have gone there, they know it. The earlier Kanchi sage, Chandrasekharendra Saraswati, was known as a Paramacharya. He was referred as Paramacharya. He lived for more than 100 years. All over India, he is well known. He used to walk around barefoot throughout India. He was also known as Periyava, Maha Paramacharya. So, in that Kanchi Kamakoti Pitham, they have one Mahavakya designated to that. They claim that Acharya Shankara has given this to this Pitham. What is that Mahavakya in Kanchi Kamakoti Pitham, Tamil Nadu? That is Om Tat Sat. Om Tat Sat is the Mahavakya, Ghoshavakya of Kanchi Kamakoti Pitham. Please remember. So now, Lord comes to this point. Om Tat Sariti Nirdesho Brahmanas Trividasmutaha Brahmanastena Vedascha Yajnascha Vihita Pura. Pura means at the time of creation, in the beginning, Pura. In the beginning, andre at the time of creation. Om Tat Sat iti Nirdeshaha Brahmanaha Trividhas Sprutaha Brahmanas Tena Vedascha Yajnascha Vihita Pura. Om Tat Sat iti Nirdesho Brahmanas Trividhas Sprutaha Brahmanas Tena Vedascha Yajnascha Vihita Pura. See, the Om and Tat and Sat, these are the 3-fold designations of Lord himself, Paramatma himself, Parabrahma himself. This is Lord Bhagavantana ಹೇಳ್ತಾರೋ ಮಾತಿದು. ಓಂ ತತ್ಸದಿತಿ ನಿರ್ದೇಶಃ ಬ್ರಹ್ಮಣಃ. ಬ್ರಹ್ಮಣ ಅಂತಂದ್ರೆ ಇಲ್ಲಿ ಪರಮಾತ್ಮ, ಪರಬ್ರಹ್ಮ, ದ ಲಾರ್ಡ್, ಇನ್ವಿಸಿಬಲ್, ಅನ್ಮ್ಯಾನಿಫೆಸ್ಟ್, ಅಬ್ಸಲ್ಯೂಟ್ ಅಂತ ಅರ್ಥ. ಯಾವ ಪರಬ್ರಹ್ಮ ತತ್ವ ಇದೆಯೋ, ಓಂ ತತ್ ಸತ್ ಇತಿ ನಿರ್ದೇಶಃ ಅಂತ ಲಾರ್ಡ್ ಕೃಷ್ಣನೇ ಹೇಳ್ತಾ ಇದ್ದಾನೆ. ನೋಡಪ್ಪ ಅರ್ಜುನ, ಆ ಪರಬ್ರಹ್ಮಕ್ಕೆ 3 ಹೆಸರಿದೆ, ಓಂ, ತತ್ ಮತ್ತು ಸತ್. 3 ಹೆಸರಿಂದ ಕರೆಯಲ್ಪಡುತ್ತದೆ. ಯಾವುದು? ಪರಮಾತ್ಮ ಸತ್ ತತ್ವ ಅಥವಾ ಬ್ರಹ್ಮತತ್ವ. ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. So in the beginning, pura means in the beginning. Now from this absolute unmanifest, the creator Brahma was originated. Prajapati Brahma, Saguna Brahma.
That is, out of the three, Brahma, Vishnu, Maheshwara, first Brahma came. Brahma came from Parabrahma Vastu. Brahma is visible. He created the world under the influence of Parabrahma Tattva. ಭಗವತ್ ಸಂಕಲ್ಪಕ್ಕೆ ಅನುಗುಣವಾಗಿ ಚತುರ್ಮುಖ ಬ್ರಹ್ಮ ಮೊದಲು ಬರ್ತಾನೆ ಸೃಷ್ಟಿಯ ಆರಂಭದಲ್ಲಿ. ಆತ ತನ್ನ ಸೃಷ್ಟಿಯನ್ನು ಮಾಡ್ತಾನೆ. ಅದಕ್ಕೆ ಕಾರಣ ಈ ಓಂಕಾರ. ಈ ಓಂಕಾರವೇ ಮೊದಲು ಬಂತು. ಓಂಕಾರದಿಂದ ಪರಬ್ರಹ್ಮ ಬಂದ. ಇದು ಬ್ರಹ್ಮತತ್ವ ಯಾವುದು? ಚತುರ್ಮುಖ ಬ್ರಹ್ಮ ಬಂದ. ಆ ಬ್ರಹ್ಮನಿಂದ ಎಲ್ಲ ಸೃಷ್ಟಿ ಆರಂಭ ಆಯಿತು. ಇದು ವೇದಾಂತ ಹೇಳು. ಅದನ್ನೇ ಭಗವಂತ ಹೇಳ್ತಾ ಇದ್ದ. ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತ ಪುರಾಹ. ಈ ಚತುರ್ಮುಖ ಬ್ರಹ್ಮನಿಂದ ಮುಂದೆ ಸೃಷ್ಟಿನಲ್ಲಿ ಕ್ರಮವಾಗಿ ಎಲ್ಲ ವರ್ಣಗಳು ಬ್ರಾಹ್ಮಣ ಅಂದ್ರೆ ಬರೀ ಬ್ರಾಹ್ಮಣರಷ್ಟೇ ಅಲ್ಲ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಇತ್ಯಾದಿ ಎಲ್ಲ ರೀತಿಯ ವರ್ಣ ಜನಗಳು, ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಸೇರಿಕೊಳ್ಳುತ್ತಿಲ್ಲ. ವೇದಗಳು, ಯಜ್ಞಗಳು, ಯಜ್ಞ ವಿಧಿಗಳು, ಆಲ್ ವೇದಿಕ್ ರಿಚುವಲ್ಸ್, ದಿ ವೇದಾಸ್, ಎವ್ರಿಥಿಂಗ್ ಕೇಮ್ ಅಟ್ ದ ಟೈಮ್ ಆಫ್ ಕ್ರಿಯೇಷನ್. ಲುಕ್ ಅರ್ಜುನ. So he has shifted the topic, Allah, Paramatma. Tasmado mityudahritya yajnadana tapakriyaah pravartante vidhanoktaah satatam brahmavadinam. Brahmavadinam, we have to remember definitions given by different acharyas. Brahmavadinam means, as per one interpretation, the one who always thinks of Brahma Tattva, one who always thinks of God. Andre, all deeply spiritual people, deeply spiritual sadhakas, who are interested in knowing the Brahma. ಯಾರು ಪರಮಾತ್ಮನ ಸಂಘದಲ್ಲಿದ್ದಾರೆ, ಯಾವಾಗಲೂ ಪರಮಾತ್ಮನ ಚಿಂತನೆಯಲ್ಲಿದ್ದಾರೆ, ಅವರು ಬ್ರಹ್ಮವಾದಿನಿಗಳು. ಇದು ಒಂದು ಇಂಟರ್ಪ್ರಿಟೇಷನ್. ಅನದರ್ ಇಂಟರ್ಪ್ರಿಟೇಷನ್, ವಾದಿನಃ. ಬ್ರಹ್ಮವಾದಿಗಳು ಅಂದ್ರೆ ಯಾರು? ಯಾರು ವೇದಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ವೇದಗಳನ್ನ ಅರ್ಥ ಮಾಡಿಕೊಂಡು ವೇದಗಳಲ್ಲಿ ಹೇಳಿರೋ ಹಾಗೆ ನಡೀತಾ ಇದ್ದಾರೆ, ಅವರು ಬ್ರಹ್ಮವಾದಿಗಳು. ಸೊ ಟೂ ಇಂಟರ್ಪ್ರಿಟೇಷನ್ಸ್. ಅಲ್ಟಿಮೇಟ್ಲಿ ಇಟ್ ಮೀನ್ಸ್, ಬ್ರಹ್ಮವಾದಿ ಮೀನ್ಸ್ ದ ಒನ್ ಹೂ ಇಸ್ ಡೀಪ್ಲಿ ಸ್ಪಿರಿಚುವಲ್ ಅಂತ ತಿಳ್ಕೊಳ್ಬೇಕು. Deeply spiritual. Tasmat Om iti udahritya, if you split the first line, Tasmat Om iti udahritya, if you split correctly, ಏನಾಗುತ್ತೆ? Tasmat Om iti udahritya yajnadana tapakriyaah pravartante vidhanoktaah sadatam brahmavadina. ನೋಡಪ್ಪ ಅರ್ಜುನ, ತಸ್ಮಾತ್ ಆದ್ದರಿಂದ ಏನು ಅಂದ್ರೆ, ಸತತಂ ಬ್ರಹ್ಮವಾದಿನ, ಯಾವಾಗಲೂ ಪರಮಾತ್ಮನ ಚಿಂತನೆಯಲ್ಲಿರ್ತಕ್ಕಂತಹವರು, ಆಧ್ಯಾತ್ಮ ಜೀವಿಗಳು, ಸಾಧಕರು ಏನ್ ಮಾಡ್ತಾರೆ? ಸತತಂ ಓಂ ಇತಿ ಉದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ. ವೇದಕ್ಕೆ ಅನುಗುಣವಾಗಿ, ಆಸ್ ಪರ್ ದಿ ಶಾಸ್ತ್ರ, ಆಸ್ ಪರ್ ರಿಚುವಲ್ಸ್, ಕರೆಕ್ಟ್ಲಿ, ವಿಧಾನೋಕ್ತ. ಬ್ರಹ್ಮವಾದಿನ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ. ಸಿ ದೇ ಇಂಡಲ್ಜ್ ಇನ್ ಯಜ್ಞ, ದಾನ, ತಪಸ್ ಬೈ ಓಂ ಇತಿ ಉದಾಹೃತ್ಯ. ಓಂ ಅಂತ ಶಬ್ದ ಪ್ರಾರಂಭ ಮಾಡಿಯೇ ತಮ್ಮ ಎಲ್ಲ ಹೋಮ, ಹವನ, ಯಜ್ಞ, ದಾನ, ತಪಸ್ಸನ್ನು ಮಾಡ್ತಾರೆ, ಆರಾಧನೆಯನ್ನು ಮಾಡ್ತಾರೆ, ಭಗವಂತನ ಪೂಜೆಯನ್ನು ಮಾಡ್ತಾರೆ. ಅಂದ್ರೆ ಓಂ ಶಬ್ದ ಇಲ್ಲದೆ ಯಾರು ಮಾಡೋದಿಲ್ಲಪ್ಪ, ಭಗವಂತ ಹೇಳ್ತಾರೆ. ಸೊ ಆಲ್ ಟೈಪ್ಸ್ ಆಫ್ ಯುವರ್ ಸ್ಪಿರಿಚುವಲ್ ರಿಲಿಜಿಯಸ್ ರಿಚುವಲ್ಸ್, ಚಾರಿಟಿ, ಹೋಮ, ಹವನ, ದಾನ, ತಪಸ್ಸು, ಆರಾಧನಾ, chanting, stotra, whatever it is, they are all performed in accordance with rituals by the knowers of the Veda, by uttering the sacred letter Om. So here, by Om, uttering Om means he is invoking the God antar. ಓಂಕಾರ ಇಲ್ಲದೇನೆ ಯಾರು ಏನು ಮಾಡೋದಿಲ್ಲ.
ತದಿತ್ಯನಭಿಸಂದಾಯ ಫಲಂ ಯಜ್ಞತಪಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ತದಿತ್ಯನಭಿಸಂದಾಯ ಫಲಂ ಯಜ್ಞತಪಕ್ರಿಯಾಃ. If you split that, tadityanabhisandaya means tat iti anabhisandaya. Anabhisandaya means without expecting any reward. Without expecting. Anabhisandaya phalam. Phalam anabhisandaya means without demanding, expecting any benefit. Phala. Without expecting any result. Phala. Phalam anabhisandaya tat iti yajna tapakriya dana kriyascha vivida kriyante mokshakankshibhihi. Lord says now, those who are really interested in the liberation among the people who are sattvic, religious, who are spiritual. ನಾವು ಧಾರ್ಮಿಕ ಸಾತ್ವಿಕ ಭಾವದಲ್ಲಿ ಇದ್ದು ಪರಮಾತ್ಮನ ಪೂಜೆ ಮಾಡುವವರಾಗಿ ಅದರಲ್ಲಿ ಮೋಕ್ಷಾಪೇಕ್ಷಿಗಳು ಯಾರಿದ್ದಾರೋ ಕೆಲವೇ ಜನ, ಯಾರಿಗೆ ಮೋಕ್ಷವೇ ಅವರ ಗುರಿಯಾಗಿದೆಯಲ್ಲ, those who are ultimately interested only in salvation, those who are interested only in liberation, those who are interested only in cutting the bondage of karma siddhanta, cutting the cycle of birth and rebirth and death and rebirth. Such people, such highly evolved, noble, spiritual, elevated souls, what they do? Anabhisandaya palam yajna tapa kriya dana kriyascha vivida kriyante tat iti. Yajna, homa, havana, dana, tapassu, japa, tapa, ಪೂಜೆ ಯಾವುದೇ ಇರಲಿ, ತಮ್ಮ ಎಲ್ಲಾ ಕೆಲಸಗಳನ್ನ, ಧಾರ್ಮಿಕ ವಿಧಿಗಳನ್ನ ಖಂಡಿತ ಮಾಡ್ತಾರೆ. ಯಜ್ಞವನ್ನು ಮಾಡ್ತಾರೆ, ಹೋಮ ಮಾಡ್ತಾರೆ, ಹವನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಸ್ತೋತ್ರ ಹೇಳ್ತಾರೆ. ಯಾವ ರೀತಿ? ತತ್ತನ್ನ ಮನಸ್ಸಲ್ಲಿಟ್ಕೊಂಡು, ತತ್ ಅಂತ ಮನಸ್ಸಲ್ಲಿಟ್ಕೊಂಡು, ಥಿಂಕಿಂಗ್ ಅಬೌಟ್ ತತ್. ತತ್ ಮೀನ್ಸ್ ಸೇಮ್ ಪರಮಾತ್ಮ. ಸೊ ಥಿಂಕಿಂಗ್ ಅಬೌಟ್ ತತ್ ಅಂದ್ರೆ ಆಫರಿಂಗ್ ಎವ್ರಿಥಿಂಗ್ ಟು ಗಾಡ್ ಅಂತ. Our Gurudev is very clear in his Vyakhyana here. Tat iti anabhisandaya phalam. Tat iti means offering everything, including himself, to the God. Ee riti mokshakankshibhihi, people desirous of liberation, perform all their activities. Perform all their activities. So by Om, you are invoking God. By saying Tat, you are offering yourself to the God. Please remember the beautiful explanation our Gurudev has given. Om means what? Invoking the God. Paramatmana smarane. Tat means what? When you say Tat, Tat, you are offering yourself. ನೀವು ನಿಮ್ಮನ್ನೇ ಸಮರ್ಪಣೆ ಮಾಡಿಕೊಳ್ಳೋದು ತತ್ ಅಂತ. ತತ್ ಅಂತ ನಮ್ಮ ಮನಸ್ಸಲ್ಲಿ ಬಂದಾಗ, ಅಯ್ಯೋ ಪರಮಾತ್ಮ ಎಲ್ಲವೂ ನಿನಗೆ ಸಮರ್ಪಣೆ. ಅವರ Acharya Bhagavad-pada is very, very fond of using, every time you use the word, one phrase. Our Acharya Bhagavad-pada says all the time, whatever you do it with kevala Ishwararpana buddhi. Everything you offer, your activities, your action, karma, everything to Ishvara, God. Same thing is also, it means when a phrase is uttered by all over the people throughout the country, but after the end of any function, religious, spiritual function, you know what our Purohits say? After the end of yajna, end of homa, end of some important ritual, ultimately what they say? Our Purohits, Sri Krishna Arpanamastu, everything offered to Krishna, Arpana, offering. Same thing our Gurudev says, Tat means you are offering yourself to God himself. And our Gurudev also mentioned one point. What Lord is talking here, mokshakankshibhihi, yajna tapa kriyadana
Kriya vividha kriyasya kriyante. It means already our Lord has mentioned this point earlier, that we have to always remember in our life. Our Gurudev, he was fond of certain landmark shlokas. He used to say, Brahmarpanam, that is how I should conduct myself in life anta Guruಗಳು ಹೇಳ್ತಾರೆ. Brahmarpanam, Brahmahavir, Brahmagno, Brahmanahutam, Brahmaiva tena gantavyam, Brahma karma samadhina. That shloka is a landmark shloka given by Lord himself. Everything arpana here in that shloka refers to the ladle, to the sruk. Ladle ಅಂದ್ರೆ ಯಜ್ಞಕ್ಕೆ ಪೂರ್ಣಾವತಿಯ ಅರ್ಘ್ಯವನ್ನು ಕೊಡೋದು, ತುಪ್ಪವನ್ನು ಹಾಕೋದಕ್ಕೆ ಉದ್ದನೇ ಇದು ಮರದ ಸೌಟ್ ಹೀಗೆ ಬಳಸ್ತಾರೆ. So that's called sruk. So the Purohit stands, holds that wooden ladle through which ghee is offered to the ಯಜ್ಞ ಕುಂಡ. ತುಪ್ಪವನ್ನ ಕೊನೆಯಲ್ಲಿ ಹಾಕ್ತಾರಲ್ಲ, ಅದು ಮೊದಲು ಅಷ್ಟೇ, ಅದಕ್ಕೆ ಉದ್ದನೆ ಮರದ ಸೌಟ್ ಇರುತ್ತೆ ನೋಡಿ. That is called ladle. So that is arpana. Arpana means ladle also. So what Lord said there, Brahmarpanam, Brahmahavi, Brahmagno, Brahmanahutam. The ladle is Brahma, the yajna is Brahma, the havis, what sacrifice you are offering, that is Brahma, the Agni which is coming out, that is Brahma. You must think like that. All my actions are like that, offering to the God. Brahmaiva tena gantavyam. My goal is to reach you only. Brahmaiva tena gantavyam. Brahma karma samadhina. So when my goal is to reach you, my karma also becomes Brahma. The samadhi also becomes Brahma. My meditation also becomes Brahma. Brahma karma samadhina. So that our Gurudev was fond of that shloka every time. So that is the meaning here, what Lord is telling us. Om Tat, he explained now. Tat means offering yourself to God. Next he comes to the Sat, next shloka. Sadbhave sadhubhave cha sadityet prayujyate prashaste karmani tatha sachabdah pathayujyate. Sadbhave sadhubhave cha sadityet prayujyate. If you split the last word, Sat plus iti plus prayujyate. Sat iti prayujyate. Sadityet prayujyate. Sat plus iti prayujyate. Sadbhave sadhubhave cha sat iti prayujyate. That's how we should remember. Sadbhave, ಶ್ರೇಷ್ಠವಾದ ಸಾತ್ವಿಕ ಭಾವದಿಂದ, ಸಾಧುಭಾವೇ ಅತ್ಯಂತ ನಿಷ್ಠೆಯಿಂದ, ಭಕ್ತಿಯಿಂದ, ಎಲ್ಲವೂ ಅರ್ಥ. ಸದ್ಭಾವ ಸಾಧುಭಾವ ಎರಡೂ ಒಂದೇ. ಸಾತ್ವಿಕ ನಿಷ್ಠೆಯಿಂದ, ಪರಮ ಪ್ರೀತಿಯಿಂದ, ಪರಮ ಶ್ರದ್ಧೆಯಿಂದ ಸತ್ ಇತಿ ಪ್ರಯುಜ್ಯತೆ. ಸತ್ ಶಬ್ದವನ್ನ ಉಪಯೋಗ ಮಾಡಲ್ಪಡುತ್ತದೆ. ಇತಿ ಪ್ರಯುಜ್ಯತೆ ಯಾವುದು? ಸತ್. ಈ ಸತ್ ಶಬ್ದವನ್ನ ಪ್ರಯೋಗಿಸ್ತಾರೆ ಎಲ್ಲಿ? ಸದ್ಭಾವದಿಂದ, ಸಾಧುಭಾವದಿಂದ ಸತ್ ಶಬ್ದವನ್ನ ಪುರೋಹಿತರು, ಋತ್ವಿಕರು ಪ್ರಯೋಗಿಸ್ತಾರೆ, ಅಥವಾ ಜನಗಳು ಪ್ರಯೋಗ ಮಾಡ್ತಾರೆ. ಎಲ್ಲಪ್ಪ? ಎರಡನೇ ಲೈನಲ್ಲಿ ಹೇಳ್ತಾ ಇದ್ದೇನೆ ಭಗವಂತ. ಇದು ಸೆಕೆಂಡ್ ಲೈನ್. ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. ಪ್ರಶಸ್ತೆ ಕರ್ಮಣಿ, ತಮ್ಮ ಎಲ್ಲ ಶುಭ ಕಾರ್ಯಗಳಲ್ಲಿ, ದೇವತಾ ಕಾರ್ಯಗಳಲ್ಲಿ, ಯಜ್ಞ ದಾನ ತಪಸ್ಸು ಎಲ್ಲವೂ ಬಂತು. ಎಲ್ಲಾ ಶುಭ ಕಾರ್ಯಗಳಲ್ಲಿ ಈ ಸತ್ ಶಬ್ದವನ್ನು ಸದ್ಭಾವದಿಂದ, ಒಳ್ಳೆಯ ಭಾವದಿಂದ, ಒಳ್ಳೆಯ ನಿಷ್ಠೆಯಿಂದ, ಅಭಿಮಾನದಿಂದ, ಭಕ್ತಿಯಿಂದ ಜನಗಳು ಅದನ್ನು ಬಳಸ್ತಾರೆ. ದಟ್ ಇಸ್ ದ ಮೀನಿಂಗ್ ವಾಟ್ ಹಿ ಇಸ್ ಟಾಕಿಂಗ್ ಹಿಯರ್. See, the Sat is used in the sense of the absolute truth, the goodness. Hence, it is used in all rituals and all righteous work. ಧರ್ಮಕ್ಕೆ ಅನುಗುಣವಾಗಿ ನಡೆಯುವ ಎಲ್ಲಾ ಕಾರ್ಯಗಳಲ್ಲಿ ಸತ್ ಶಬ್ದ ಪ್ರಯೋಗ ಮಾಡಲ್ಪಡುತ್ತದೆ. ಸತ್ ಅಂದ್ರೆ
ಪರಮಾತ್ಮ ವಸ್ತು. ಸತ್ ಅಂದ್ರೆ ಯಾವಾಗಲೂ ಇರತಕ್ಕಂಥ ವಸ್ತು, ಪರಬ್ರಹ್ಮ ವಸ್ತು, ಬದಲಾವಣೆ ಇಲ್ಲದೆ ಇರೋ ವಸ್ತು. ಸೊ ಎವ್ರಿಥಿಂಗ್ ಈಸ್ ದಟ್, ತತ್, ಎವ್ರಿಥಿಂಗ್ ಈಸ್ ಸತ್, ಎವ್ರಿಥಿಂಗ್ ಈಸ್ ಓಂ. ಮೂರು ಹೇಳಾಯ್ತು ಭಗವಂತ ಇಲ್ಲಿ, ಓಂ ತತ್ ಸತ್. ದೆನ್ ಈ ಕಂಟಿನ್ಯೂಸ್ ನೆಕ್ಸ್ಟ್ ಶ್ಲೋಕ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ. ಸದಿತಿ, if you split, saditi means sat plus iti. Again Lord is talking about sat. Sat iti cha uchyate. Chochyate, cha plus uchyate. Yajne tapasi dhane cha sthiti sat iti cha uchyate karma cha eva tadarthiyam sat ityeva abhidhiyate. Sat iti eva abhidhiyate. Sadityeva abhidhiyate. So yajne tapasi dane cha sthitihi. Sthiti means nishtha. Sthiti means, your faith, steadfastness, total faith, one pointed concentration, ಎಲ್ಲ ಒಂದು ಸ್ಥಿತಿ. ಅವರ ನಿಷ್ಠೆ, ಸ್ಥಿತಿ ಅಂದ್ರೆ ನಮ್ಮ ನಿಷ್ಠೆ, ದೈವದ ಮೇಲೆ ಇರತಕ್ಕಂಥ ನಂಬಿಕೆ ಸ್ಥಿತಿ. ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸತ್ ಇತಿ ಚ ಉಚ್ಯತೆ. ಸೊ ನಾವು ನಿಷ್ಠೆಯಿಂದ ಮಾಡ್ತಕ್ಕಂಥ ಯಜ್ಞ, ತಪಸ್ಸು, ದಾನ, ಕರ್ಮ ಅವು ಸಹ ಸತ್ ಸ್ವರೂಪಗಳೇ. ಸತ್ತಿನ ಇನ್ನೊಂದು ರೂಪ, ಪರಮಾತ್ಮನ ಇನ್ನೊಂದು ರೂಪವೇ ಇದು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸತ್ ಇತಿ ಚ ಉಚ್ಯತೆ. ಸ್ಟೆಡ್ಫಾಸ್ಟ್ನೆಸ್, ದ ನಿಷ್ಠಾ ಇನ್ ಯಜ್ಞ, ದಾನ, ತಪಸ್, ವಾಟ್ ಎವರ್ ಇಸ್ ಕಾಲ್ಡ್, is also called sat in whatever form you do it. And the work also, the karma, the action, that is also sat. When it is offered to him, it is also sat. When you offer your karma, action to God, it becomes sat only. That is the meaning. Karma cha eva tadarthiyam sat iti eva abhidhiyate. When I offer my work to God, ನಾನು ಮಾಡೋ ಕೆಲಸ ಯಾವುದೇ ಇರ್ಬೋದು, ಪರಮಾತ್ಮ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ನನಗೆ ಅದ್ರ ಫಲ ಬೇಕಾಗಿಲ್ಲ ಅಂತ ಅನ್ಕೊಳ್ತಾ ಮಾಡ್ತಾ ಇದ್ರೆ ಅದು ಸತ್. ಅದು ಸಹ ಪರಮಾತ್ಮನಿಗೆ ಅರ್ಪಣೆ ಆಗುತ್ತೆ, ಅದು ಸತ್ಗೆ ಸಂಬಂಧಪಟ್ಟಿದ್ದಾಗುತ್ತೆ. ಅದನ್ನೂ ಸತ್ ಅಂತ ಹೇಳ್ತಾರಪ್ಪ ಅರ್ಜುನ. Again, in this shloka, Lord is hinting that landmark, one important shloka, everybody counts throughout India and even in the world. One famous, the half-line landmark shloka of Bhagavad Gita, everyone remembers. That is reflected here. What Lord said. Yajne tapasi dhane cha sthiti saditi chocyate karma chaiva tadarthiyam sadityeva vidhiyate. Offering your work to God without any desire means you are out of the bondage. When you do karma without any desire, when you offer your karma, the fruits to the karma, then you are out of the bondage. That is the meaning here, inner meaning. Inner meaning. ಈ ಶ್ಲೋಕದ ಒಳ ಅರ್ಥ ಅದೇನೆ. ಎಲ್ಲಾ ಕೆಲಸಗಳನ್ನ ಭಗವಂತನಿಗೆ ನಾವು ಬಿಟ್ಟುಬಿಟ್ರೆ ನಾವು ಈ ಕರ್ಮ ಸಿದ್ಧಾಂತವನ್ನು ದಾಟಿ ಹೋಗ್ತೇವೆ. ನಾವು ಈ ಬಂಧನದಿಂದ ಬಿಡುಗಡೆ ತಾನಾಗೆ ಭಗವಂತ ಕರುಣಿಸ್ಬಿಡ್ತಾನೆ ನಮಗೆ. ಯಾವುದು ಅದು ಲ್ಯಾಂಡ್ಮಾರ್ಕ್ ಶ್ಲೋಕ? ದಟ್ ರಿಫ್ಲೆಕ್ಟೆಡ್ ಹಿಯರ್ as our Gurudev writes, Karmanyevadhikarasте mahaphaleshu kadachana. The first part, everyone remembers that. Well, Lord has given that injunction. See, you do your work, don't expect any result. When you expect something, you will go down in the ladder and then you are caught in this cycle of birth and death. ಮತ್ತೆ ಮತ್ತೆ ಹುಟ್ಟೋದು ಇದ್ದೇ ಇದೆ. ನಾನು ಏನೇ ಮಾಡಿದ್ರು ಅದಕ್ಕೊಂದು ಉತ್ತರ ಹುಡುಕ್ತಾ ಕೂತ್ಕೊಂಡ್ರೆ ನಾನು ಹಿಂಗ್ ಮಾಡಿದ್ರೆ ಹಂಗಾಗತ್ತೆ, ಹಂಗ್ ಮಾಡಿದ್ರೆ ಹಿಂಗಾಗತ್ತೆ. ಸೊ ವೆನ್ ಐ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಡಿಸೈರ್ಡ್ ರಿಸಲ್ಟ್ಸ್, ಅಂಡ್ ವೆನ್ ಐ ಡೋಂಟ್ ಗೆಟ್ ದ ರಿಸಲ್ಟ್ ಐ ಬಿಕಮ್ ಡಿಸಪಾಯಿಂಟೆಡ್ ವೆನ್ ಐ ಪರ್ಫಾರ್ಮ್ ಎನ್ ಆಕ್ಷನ್. ನಾವು ಏನೇ ಮಾಡಿದ್ರು ನಮಗೆ ಅನುಕೂಲ ಆಗಿರ್ಬೇಕು. ನಮಗೆ ಅದು ಅನುಕೂಲ ಆಗದಿದ್ರೆ ಮನಸ್ಸೊಳಗೆ ಕಸುವಿಸಿ, ಸಂಕಟ ಎಲ್ಲ ಶುರು ಆಯ್ತಲ್ಲ, ಅದೇ ಬಂಧನಕ್ಕೆ ದಾರಿ, ಅದೇ ಕರ್ಮ ಬಂಧನ. ಅದನ್ನೇ ಭಗವಂತ ಹೇಳೇ ಬಿಟ್ಟಿದಲ್ಲ.
ನೀನು ಕರ್ಮ ಮಾಡಪ್ಪ, ಅದರಲ್ಲಿ ಅಧಿಕಾರ ಇದೆ, ಫಲದ ಬಗ್ಗೆ ಅಧಿಕಾರ ಇಲ್ಲ. ನೀನು ಅದು ಏನಾಗಬೇಕು ಆಗತ್ತೆ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನೀನ್ ತಲೆ ಕೆಡಿಸ್ಕೊಂಡ್ರೆ ಇಲ್ಲೇ ಉಳಿತೀಯ ಅಂತ. ಎಲ್ಲಿ? ಸೈಕಲ್ ಆಫ್ ಬರ್ತ್ ಡೆತ್ ಇಲ್ಲೇ ಉಳಿತೀಯ. ನೀನ್ ನನ್ನ ಕಡೆ ಎಲ್ಲಿ ಬರ್ತೀಯ? ನೀನು ಮೋಕ್ಷಕ್ಕೆಲ್ಲ ಹೋಗ್ತೀಯಪ್ಪ. ಯು ಆರ್ ಕಾಟ್ ಅಪ್ ಇನ್ ದಿ ಸಂಸಾರ ಓನ್ಲಿ, ಎಟರ್ನಲ್ ಬಾಂಡೇಜ್. ಯು ಆರ್ ಬೌಂಡ್. ಸೇಮ್ ಪಾಯಿಂಟ್ ಹಿಯರ್ ಲಾರ್ಡ್ ಇಸ್ ಮೆನ್ಷನ್. ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. So, in conclusion, now, please remember, ಈ 17th chapter ನಲ್ಲಿ all of a sudden, without any introduction, suddenly Lord unexpectedly spoke about importance of Om, Tat, Sat. All the three are same. All the three are same, no difference. Ultimately they refer to God. Ultimately they refer to which God? Andre, the insight here is the original, unmanifested, eternal, nirguna, without attribute. That shapeless, original, primordial, what cannot be reached, what cannot be thought, what cannot be imagined, what cannot be contemplated, which is beyond jnana ajnana, which is beyond your light and darkness, beyond good and evil, beyond everything, whatever you imagine, it is not that. So that is Om Tat Sat. So he is hinting at that. The real primordial absolute reality which cannot be explained by any word. Lord in Bhagavad Gita, he says that Parabrahma, Paramatma Vastu idiyalla, Parandhama, the highest unmanifest absolute truth, that is called as Om, that is also called as Tat, that is also called as Sat. Lord first time gives the definition to that, or attributes. See, they are not characters of Parabrahma. Please remember. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಆ ಪರಬ್ರಹ್ಮ ಪರಮಾತ್ಮನ ಗುಣ ಅಲ್ಲ ಓಂ ಅಂದ್ರೆ, ಆತನ ಗುಣ ಅಲ್ಲ ತತ್ ಅಂದ್ರೆ ಅಥವಾ ಸತ್ ಅಂದ್ರೆ. ಓಂ ಅಥವಾ ತತ್ ಅಂಡ್ ಸತ್ ಆಲ್ ರೆಫರ್ ಟು ಪರಮಾತ್ಮ ಓನ್ಲಿ. ನಮಗೆ ಕಾಣದೇ ಇರೋ ಪರಮಾತ್ಮ ಅಂತ ತಿಳ್ಕೋಬೇಕು. ಅದು ಎಲ್ಲಿದೆ? ಅದು ಎಲ್ಲಿದೆ? ಎಲ್ಲ ಕಡೆ ಹರಡಿಕೊಂಡಿದೆ. ಇಲ್ಲಿ ಒಳಗೂ ಇದೆ, ಹೊರಗೂ ಇದೆ. ಇದು ಮೂಲ ತತ್ವ. ಅದನ್ನ ಓಂ ತತ್ ಸತ್ ಅಂತ ಭಗವಂತ ಹೇಳ್ತಾ ಇರೋ ಪರಮಾತ್ಮವನ್ನು ವೇದಾಂತದಲ್ಲಿ ಈಶ್ವರ, ಗಾಡ್ ಅಥವಾ ಆತ್ಮ, ಆ ಪರಮಾತ್ಮನಿಗೆ ಇನ್ನೊಂದು ಹೆಸರು ಒಳಗಡೆ ಇರೋ ಆತ್ಮ. ಈ ಆತ್ಮ ಚೈತನ್ಯವೇ ಆ ಪರಮಾತ್ಮ, ಆ ಪರಮಾತ್ಮವೇ ಆ ಆತ್ಮ ಚೈತನ್ಯ. ಅದು ನಾನು 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 ಅಂತ ದೇಹದಲ್ಲಿ ಸ್ಫುರಣೆ ಮಾಡ್ತಾ ಇದೆ. ದಿ ಫೀಲಿಂಗ್ ಆಫ್ ಐ ಕಮ್ಸ್ ಫ್ರಮ್ ದ ಬೇಸ್ ಆಫ್ ದಟ್ ಕಾಸ್ಮಿಕ್ ಫೋರ್ಸ್. ದಟ್ ಇಸ್ ಪ್ರತ್ಯೇಗಾತ್ಮ, ದಟ್ ಇಸ್ ಪರಮ ಚೈತನ್ಯ, ದಟ್ ಇಸ್ ಪ್ಯೂರ್ ಕಾನ್ಷಿಯಸ್ನೆಸ್, ದಟ್ ಇಸ್ ಅ ಪ್ಯೂರ್ ಅವೇರ್ನೆಸ್. All these points Lord hints here in Om Tat Sat. And he concludes, Ashraddhaya hutam dattam tapastaptam krutam chayat asadityuchyate partha nachat tatpretyano iha. Ashraddhaya hutam dattam tapastaptam krutam chayat. Finally he says, Ashraddhaya. With all these things, Arjuna, if you don't understand, if you are confused, forget what I said. Now finally listen to me. In simple ways he says. First question Arjuna ಕೇಳಿದ, I remember in the beginning I told you, remember the first shloka till the end, you will get the answer what Lord says. Now he answers to the question of Arjuna. Ashraddhaya hutam dattam tapastaptam kutam chayat. Without faith, without devotion, without love, without that eternal love, without your unconditional love, without any love expecting or desiring some result or reward,
without anything, with the pure love, with the pure devotion, with the pure faith ಅಂತ. ಅದರ ಆಪೋಸಿಟ್ ಅಶ್ರದ್ಧಾ. Shraddha is pure love and devotion. Ashraddha means opposite to that. So anything you do without devotion, without pure love towards God, without pure understanding, without conviction, ಅಂತ ಅರ್ಥ ಅಶ್ರದ್ಧಾ. ವಿಥೌಟ್ ಫೇತ್ ಅಂತ ಅರ್ಥ. ಹಿಪೋಕ್ರಾಟಿಕಲಿ ಇಫ್ ಯು ಡೂ ಅಂತ. ನಿಜವಾದ ಶ್ರದ್ಧೆ ಇಲ್ಲದೆ ಅಶ್ರದ್ಧೆಯ ಹುತಂ, ನೀವು ಮಾಡಿದ ಯಜ್ಞ ಹೋಮ ಹವನ ಹುತಂ, ಆಲ್ ಯುವರ್ ಸ್ಯಾಕ್ರಿಫೈಸಸ್, ದತ್ತಂ, ದಿ ಡೊನೇಷನ್, ಚಾರಿಟಿ, ವಾಟ್ ಎವರ್ ಯು ಹ್ಯಾವ್ ಡನ್ ಇನ್ ಯುವರ್ ಲೈಫ್, ತಪಸ್ತಪ್ತಂ, ತಪ್ತಂ ತಪಃ, the sacrifice, penance you have undergone, krutam, all the karmas you have performed, without shraddha. Chayat, so yavyava ಕರ್ಮಗಳನ್ನ, ಯಾವ್ಯಾವ ಹೋಮ ಹವನಗಳನ್ನ, ನಿಮ್ಮ ತಪಸ್ಸು, ದಾನ, ಯಜ್ಞ, ಧ್ಯಾನ ಕರ್ಮಗಳು ಎಲ್ಲವನ್ನು ಅಶ್ರದ್ಧೆಯ, ಶ್ರದ್ಧೆ ಇಲ್ಲದೆ ಮಾಡಿದಿರಿ. ಅಸತ್ ಇತಿ ಉಚ್ಯತೆ ಪಾರ್ಥ. ನೋಡಪ್ಪ ಅರ್ಜುನ, ಅವೆಲ್ಲವೂ ಅಸತ್ ಕಣಯ್ಯ. ಅಸತ್ ಇತಿ ಉಚ್ಯತೆ ಪಾರ್ಥ. ಆಲ್ ದಟ್ ಕಮ್ಸ್ ಅಂಡರ್ ಅಸತ್, ನಾಟ್ ಸತ್. ಅಂದ್ರೆ ದೇ ಆರ್ ನಾಟ್ ರೆಕಗ್ನೈಸ್ಡ್ ಬೈ ಯುವರ್ ಇನ್ನರ್ ಕಾನ್ಶಿಯಸ್ನೆಸ್. ದೇ ಡೋಂಟ್ ರೀಚ್ ಗಾಡ್ ಅಂತ. ಗಾಡ್ ಈಸ್ ನಾಟ್ ಪ್ಲೀಸ್ಡ್. ಯುವರ್ ಓನ್ ಇನ್ನರ್ ಆತ್ಮ, ಈಶ್ವರ ಸಿಟಿಂಗ್ ಇನ್ಸೈಡ್, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. The Ishvara sitting and seeing, he is not pleased when you do anything with ashraddha, without devotion, without faith. With pure devotion you do, he will listen, he will see him. So, asat iti uchyate partha, that becomes asat. It will not reach God anta. Asat andre, it remains, totally it is useless. ನಾವು ಏನೇ ಕೆಲಸ ಮಾಡಿದ್ರು, ಏನೇ ಯಜ್ಞ ಹೋಮ ಹವನ ದಾನ ತಪಸ್ಸು ಪೂಜೆ ಧ್ಯಾನ ಸ್ತೋತ್ರ ಎಲ್ಲ, ಆದ್ರೆ ನಮಗೆ ನಿಜವಾದ ಶ್ರದ್ಧೆ ಇಲ್ಲ. ನಮ್ಮನ್ನು ನಾವು ಭಗವಂತನಿಗೆ ಆಫರ್ ಕೊಡ್ತಾ ಇಲ್ಲ. ನಾವು ಏನೋ ಮನಸ್ಸಲ್ಲಿ ಇಟ್ಕೊಂಡು ಮಾಡೋದು, ನಾನು ಇದನ್ನು ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಸೊ ಆಲ್ ದಿಸ್ ರೆಫರ್ಸ್ ಟು ಅಶ್ರದ್ಧಾ ಓನ್ಲಿ. ಇಟ್ ಇಸ್ ನಾಟ್ ಅನ್ಕಂಡೀಷನಲ್ ಲವ್ ಟುವರ್ಡ್ಸ್ ಗಾಡ್ ಅಂತ. It is not real faith, not real devotion. That's what Lord says. With real devotion you do. But when you do all these things without real devotion and faith and shraddha, it becomes asat. Asat iti uchyate partha. Na cha tat pretyah na yaha yaha. Finally, he concludes by one phrase. Such actions, your actions, without shraddha, na cha tat pretyah na iha. They are useless in your birth time here in this life, iha, in this ihaloka. ಈ ಜನ್ಮದಲ್ಲಿ ಅದು ನಿನಗೆ ಏನು ಉಪಯೋಗ ಇಲ್ಲ. ನ ಪ್ರೇತ್ಯ, ಸತ್ತ ಮೇಲೂ ಉಪಯೋಗ ಇಲ್ಲ. ಸೊ ನೀದರ್ ಇನ್ ದಿಸ್ ವರ್ಲ್ಡ್ ನಾರ್ ಆಫ್ಟರ್ ಯು ಡೈ ಅಂತ. ಇನ್ ದಿ ಅದರ್ ವರ್ಲ್ಡ್ ಇಟ್ ವಿಲ್ ನಾಟ್ ಹೆಲ್ಪ್ ಯು ಅಟ್ ಆಲ್. ಯಾವುದು? ಎನಿಥಿಂಗ್ ವಿ ಹ್ಯಾವ್ ಡನ್ ವಿತ್ ಅಶ್ರದ್ಧಾ. ದಟ್ ಇಸ್ ವಾಟ್ ಹಿ ಸೇಸ್. So whatever we have done without faith is totally useless, not only here in this life, even after we die in the later life. ಇಹಕ್ಕೂ ಒಳ್ಳೇದಲ್ಲ, ಪರಕ್ಕೂ ಒಳ್ಳೇದಲ್ಲ ಅಂತ. ಇಹ ಪರಗಳಿಗೂ ವ್ಯರ್ಥ ನಾವು ಮಾಡಿದ್ದಲ್ಲ. ಯಾಕೆ? ನಿಜವಾದ ಶ್ರದ್ಧೆ ಇಲ್ಲ ಭಗವಂತನ ಮೇಲೆ. ನಮಗೆ ನಿಜವಾದ ಶ್ರದ್ಧೆ ಇಲ್ಲ. ಯಾಕೆ ಶ್ರದ್ಧೆ ಇಲ್ಲ? ನಾವು ಮಾಡೋದ್ರಲ್ಲಿ ಏನಾದರೂ ನಾವು ವ್ಯತ್ಯಾಸ. ಹೇಗೆ? ನಾವು ಇದನ್ನು ಮಾಡಿದರೆ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ. ಬಂತಲ್ಲ ಆಸೆ, ಅಲ್ಲಿ ಆಸೆ ಬಂತಲ್ಲ, we expect some result whatever we do. So when you do bhakti for the sake of bhakti, when you do puja, aradhana for the sake of puja and aradhana, then Lord is always pleased. ಭಗವಂತ ಅದನ್ನೇ ನೋಡೋದು. ಯಾವ್ದು ನೋಡ್ತಾನೆ? ನಮ್ಮ ಭಕ್ತಿ ಎಷ್ಟು ಮಟ್ಟಿಗೆ ಇದೆ, ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ, ಅದನ್ನು ಭಗವಂತ ಒಳಗೆ ಇದ್ದಾನಲ್ಲ ಆತ ನೋಡ್ತಾನೆ ಅಂತ.
ಇದು ಈ ಮಾತು ಭಗವಂತನೇ ಹೇಳ್ತಾರೆ. ಆದ್ರಿಂದ ಅಶ್ರದ್ಧೆಯಿಂದ ಏನೇ ಮಾಡಿದ್ರು ನಮಗೆ ಅದರ ಫಲಪ್ರಾಪ್ತಿ ಆಗೋದಿಲ್ಲಪ್ಪ ಅರ್ಜುನ. ಇಲ್ಲಿ 17ನೇ ಅಧ್ಯಾಯ ಮುಗಿತಾ ಇದೆ ಭಗವತ್ ಸಂಕಲ್ಪ. ಓಂ ತತ್ಸದಿತಿ ನೋಡಿ, ಪ್ರತಿ ಶ್ಲೋಕದ ಕೊನೆಯಲ್ಲಿ ಈ ಸಾಲುಗಳು ಮುಂದೆ ಬರುತ್ತೆ. ಯಾಕೆ? ಇಲ್ಲೇ ಅರ್ಥ ಆಗುತ್ತೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯಃ. ಹರಿ ಓಂ. ಇಲ್ಲಿಗೆ ಇವತ್ತು ಗುರುಗಳ ಸಂಕಲ್ಪ ಮುಗಿದೆ. ಜಯ ರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ